HSRP ನಂಬರ್ ಪ್ಲೇಟ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ. ನಂಬರ್ ಪ್ಲೇಟ್ ಯಾಕೆ ಹಾಕಿಸ್ಕೋಬೇಕು, ಯಾರು ಹಾಕಿಸ್ಕೋಬೇಕು? ಈಗ ಕರ್ನಾಟಕ ಸರ್ಕಾರ HSRP ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 17 ತನಕ ಎಕ್ಸ್ಟೆಂಡ್ ಮಾಡಿದೆ. ಫೆಬ್ರವರಿ ಮಂತಲ್ಲಿ ಇದೆಯಲ್ಲ ಅಂತ ಅಂದ್ಕೊಂಡು ನೀವು ಇದನ್ನು ಡಿಸೆಂಬರು, ಜನವರಿ, ಫೆಬ್ರವರಿ ಮಂತ್ ಇನ್ನೂ ನಿಯರ್ಲಿ 2 ಮಂತ್ಸ್ ಇದೆ, ನಾವು ಆಮೇಲೆ ಹಾಕಿಸ್ಕೊಡೋಣ ಅಂತ ನೀವು ಅಂದ್ಕೊಂಡು ಹೋದರೆ ಇಟ್ ಈಸ್ ಕ್ಯೂ ತುಂಬ ಜಾಸ್ತಿ ಇದೆ. ಈಗ ನೀವು ಬುಕ್ ಮಾಡಿದ್ರು ನಿಮಗೆ ಸ್ಲಾಟ್ ನೋಡಿದ್ರೆ ನಿಯರ್ಲಿ ಒಂದು 8 ಡೇಸ್ ತನಕ ನಿಮಗೆ ನಂಬರ್ ಪ್ಲೇಟ್ ಆಗೋಲ್ಲ, ಯಾಕಂದರೆ ಅಷ್ಟೊಂದು ಕ್ಯೂ ಇದೆ. ನೀವು ಇನ್ನೂ 1 ಮಂತ್ 2 ಮಂತ್ ಬಿಡ್ಕೊಂಡು ನಾವು HSRP ನಂಬರ್ ಪ್ಲೇಟ್ನ ಬುಕ್ ಮಾಡ್ತೀವಿ ಆನ್ಲೈನ್ ಮುಖಾಂತರ ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದಕ್ಕೋಸ್ಕರ ನೀವು ಬೆಸ್ಟ್ ಅಂದರೆ ಈಗಲೂ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾವತ್ತಿದ್ರೂ ನೀವು HSRP ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳೇಬೇಕು, ರೈಟ್? ಈಗ 1 ಮಂತ್ ಆಗಲಿ, 2 ಮಂತ್ ಆಗಲಿ, 3 ಮಂತ್ಸ್ ಆಗಲಿ ನೀವು ಹಾಕಿಸ್ಕೊಳ್ಳೇಬೇಕು HSRP ನಂಬರ್ ಪ್ಲೇಟ್ನ. ಪ್ರತಿಯೊಂದು ವೆಹಿಕಲ್ಲು ಅಷ್ಟೇ HSRP ನಂಬರ್ ಪ್ಲೇಟ್ ಇರಲೇಬೇಕು. ಹಾಗಾದರೆ HSRP ನಂಬರ್ ಪ್ಲೇಟ್ ಯಾವ ವೆಹಿಕಲ್ಗಳಿಗೂ ಹೊಸದಾಗಿ ಹಾಕಿಸ್ಕೋಬೇಕು ಅಂದರೆ ಮಾರ್ಚ್ 2019 ಮಾರ್ಚ್ ಒಳಗಡೆ ರಿಜಿಸ್ಟರ್ ಆಗಿರೋ ಎಲ್ಲ ವೆಹಿಕಲ್ಗಳಿಗೂ HSRP ನಂಬರ್ ಪ್ಲೇಟ್ ಕಡ್ಡಾಯ. ನಮ್ಮ ವೆಹಿಕಲ್ಲು ಮಾರ್ಚ್ 20th ರಿಜಿಸ್ಟ್ರೇಷನ್ ಆಗಿದೆ, ನಾವು ಹಾಕಿಸ್ಕೋಬೇಕಾ? ನೆಸೆಸಿಟಿ ಇಲ್ಲ, ಶೋರೂಮಲ್ಲೇ ಅವರು ಹೊಸ HSRP ನಂಬರ್ ಪ್ಲೇಟ್ನ ಹಾಕ್ಬಿಟ್ಟಿರ್ತಾರೆ. ನೀವು ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ಸ್ನ 2019 ಮಾರ್ಚ್ ಒಳಗಡೆ ಮಾಡಿಸಿದ್ರೆ, ಅದೇ 2018ನಲ್ಲಿ ಪರ್ಚೇಸ್ ಮಾಡಿದ್ರೆ, 17ನಲ್ಲಿ ಪರ್ಚೇಸ್ ಮಾಡಿದ್ರೆ HSRP ಹೊಸ ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳೇಬೇಕು. ಈ HSRP ನಂಬರ್ ಪ್ಲೇಟನ್ನು ಹಾಕಿಸ್ಕೋಬೇಕು ಅಂದರೆ ನೀವು ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾ, ಅಥವಾ ಗ್ರಾಮವನ್ಗೆ ಹೋಗ್ಬೇಕಾ, ತುಮಕೂರಿಗೆ ಹೋಗ್ಬೇಕಾ, ನಾವೇ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾ? ಅದಕ್ಕೆ ಲ್ಯಾಪ್ಟಾಪ್ ಬೇಕಾ, ಸಿಸ್ಟಮ್ ಬೇಕಾ, ಮೊಬೈಲ್ ಸಾಕಾ ಅಂತ. ಸೊ ತುಂಬ ಜನಕ್ಕೆ ಇದೊಂದು ಗೊಂದಲ ಇದೆ. ಹಾಗಾಗಿ ನೀವು ನಿಮ್ಮ HSRP ನಂಬರ್ ಪ್ಲೇಟನ್ನು ನೀವೇ ನಿಮ್ಮ ಮೊಬೈಲಲ್ಲೇ ಬುಕ್ ಮಾಡಬಹುದು. ಆ ಬುಕ್ ಮಾಡೋದು ಭಾಳ ಈಸಿ ಇದೆ. ಒಂದು 10 to 15 ಮಿನಿಟ್ಸು ಬೇಕಿಲ್ಲ, ಒಂದು 10 ಮಿನಿಟ್ಸ್ ಅಂದ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ವಿತಿನ್ 5 to 10 ಮಿನಿಟ್ಸಲ್ಲಿ ನೀವೇ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡಬಹುದು ನಿಮ್ಮ ಮೊಬೈಲ್ ಮುಖಾಂತರನೇ. ಅದಕ್ಕೇನು ಲ್ಯಾಪ್ಟಾಪ್ ಬೇಕಿಲ್ಲ, ಸಿಸ್ಟಮ್ ಬೇಕಿಲ್ಲ, ಸೈಬರ್ ಸೆಂಟ್ರಿಗೆ ಹೋಗೋ ನೆಸೆಸಿಟಿ ಇಲ್ಲ. RC ಬುಕ್ ರೆಡಿ ಮಾಡಿ ಇಟ್ಕೊಂಡು ನೀವು ಟೈಪ್ ಮಾಡ್ತಾ ಹೋದರೆ ಅಷ್ಟೇ ಸಾಕು. ಓಕೆ, ಹಾಗಾದರೆ HSRP ನಂಬರ್ ಪ್ಲೇಟನ್ನು ಹೇಗೆ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಈಗ ನೋಡೋಣ. ಗೂಗಲ್ಗೆ ಹೋಗಿ HSRP ಅಂತ ಹೇಳಿ ಜಸ್ಟ್ ಟೈಪ್ ಮಾಡಿ, ಕ್ಲಿಕ್ ಮಾಡಿ, ಸ್ಕ್ರಾಲ್ ಮಾಡ್ಕೊಳ್ಳಿ. HSRP ರಿಜಿಸ್ಟ್ರೇಷನ್ SIAM ಅಂತ ಇದೆ. ಈ ಲಿಂಕನ್ನು, ಈ ವೆಬ್ಸೈಟ್ನ ಕ್ಲಿಕ್ ಮಾಡಿ, ಪೇಜ್ ಓಪನ್ ಆಗುತ್ತೆ. ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಓಕೆ, ನಾನೀಗೊಂದು RC ಬುಕ್ ತೊಗೊಂಡಿದ್ದೀನಿ, ಅಲ್ಲಿ ಇರೋ ವೆಹಿಕಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತೀನಿ. ವೆಹಿಕಲ್ ಓನರ್ ಫುಲ್ ನೇಮ್ ಬರೀಬೇಕು, ಟೈಪ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ ಇಲ್ಲಿ ಎಲ್ಲ. ನಾನೊಂದು ಜಸ್ಟ್ ಒಂದು ನೇಮ್ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇಮೇಲ್ ಮಸ್ಟ್ ಅಂಡ್ ಶುಡ್, ಇಲ್ಲಿ ಸ್ಟಾರ್ ಕಾಣುತ್ತಲ್ಲ, ಎಲ್ಲ ಎಂಟ್ರೀಸ್ನ ಫಿಲ್ ಮಾಡಲೇಬೇಕು, ರೈಟ್? ಒಂದು ಇಮೇಲ್ನ ಎಂಟ್ರಿ ಮಾಡ್ತಾ ಇದ್ದೀನಿ, ರೈಟ್? ಇಮೇಲ್ ಎಂಟ್ರಿ ಆಯಿತು. ಇನ್ನು ಸ್ಟೇಟ್ ಅಂತ ಇದೆ, ನೀವು ಯಾವ ಸ್ಟೇಟನ್ನು ನೋಡಿ ಆ ಸ್ಟೇಟ್ನ ಎಂಟ್ರಿ ಮಾಡಿ. ನಾನು ಕರ್ನಾಟಕ, ಅದಕ್ಕೆ ಕರ್ನಾಟಕ ಎಂಟ್ರಿ ಮಾಡ್ತೀನಿ, ರೈಟ್? ಇದಾದಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ RC ಬುಕ್ ರಿಜಿಸ್ಟರ್ ನಂಬರ್ ಇರುತ್ತೆ, ನಿಮ್ಮ ವೆಹಿಕಲ್ ನಂಬರ್ನ ಎಂಟ್ರಿ ಮಾಡಿ. ರಿಜಿಸ್ಟರ್ ನಂಬರ್ ಎಂಟ್ರಿ ಆಯಿತು. ಇದಾದಮೇಲೆ ಮೊಬೈಲ್ ನಂಬರ್, ಯಾಕೆಂದರೆ ಮೊಬೈಲ್ಗೆ OTP ಬರುತ್ತೆ, ಹಾಗಾಗಿ ಮೊಬೈಲ್ ನಂಬರ್ನ ಯಾವ್ದು ಬೇಕಾದ್ರೂ ಎಂಟ್ರಿ ಮಾಡಿ, ನೋ ಪ್ರಾಬ್ಲಮ್. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದೆ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ತುಮಕೂರು ಅಂತ ಸೆಲೆಕ್ಟ್ ಮಾಡ್ತೀನಿ, ರೈಟ್? ಇದಾದಮೇಲೆ ಐ ಅಗ್ರಿ ಅಂತೇಳಿ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ನೋಡಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ವೆಹಿಕಲ್ಲು ಯಾವುದು ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ, ಇಲ್ಲಿ ನೋಡಿ ಸ್ಟೇಟ್ ಕರ್ನಾಟಕ ಬಂತು, ಡಿಸ್ಟ್ರಿಕ್ಟ್ ತುಮಕೂರು ಬಂತು, ಮತ್ತು ಇಲ್ಲಿ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂತ ಇದೆ. ಇಲ್ಲಿ 2 ವೀಲರ್ ಅಂತ ಇದೆ, ನಿಮ್ಮದು ನೋಡಿ. ಇದನ್ನು ಕ್ಲಿಕ್ ಮಾಡ್ತೀನಿ. ನೀವು 2 ವೀಲರು ಅಥವಾ ಆಟೋ 3 ವೀಲರು, ಇಲ್ಲ ಕಾರ್ SUV MUV ಅಥವಾ ಬಸ್ಸು, ಟ್ರಕ್ಕು, ಅದರ್ ಕಮರ್ಷಿಯಲ್ ವೆಹಿಕಲ್, ನೀವು ಯಾವುದೋ ನಿಮ್ಮ ವೆಹಿಕಲ್ ಟಿಕ್ ಮಾಡ್ಬೋದು. ನಾನೀಗ 2 ವೀಲರ್ ಅಲ್ವಾ, ಅದಕ್ಕೆ 2 ವೀಲರ್ ಕ್ಲಿಕ್ ಮಾಡಿದ್ದೀನಿ. ನೀವು ಕಾರು ಅನ್ನಂಗಿದ್ರೆ, ನಿಮ್ಮದು ಕಾರ್ ಇದೆ ಅನ್ನಂಗಿದ್ರೆ ಕಾರ್ ಕ್ಲಿಕ್ ಮಾಡಬೇಕು. ಸಪೋಸ್ ಏನಾದರೂ ನೀವು ಆಟೋ ಇದೆ 3 ವೀಲರ್ ಅನ್ನಂಗಿದ್ರೆ 3 ವೀಲರ್ ಕ್ಲಿಕ್ ಮಾಡಬೇಕು, ರೈಟ್? ಓಕೆ, ಈಗ ನಾನೀಗ ರಿಜಿಸ್ಟರ್ ಮಾಡ್ತಿರೋದು ಬೈಕಿಗೆ, ಅದಕ್ಕೆ ನಾನೀಗ ಬೈಕನ್ನು ಕ್ಲಿಕ್ ಮಾಡ್ತೀನಿ, ಅಂದರೆ 2 ವೀಲರ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಎಷ್ಟು ಕಂಪ್ನಿ ಇದೆಯೋ ಎಲ್ಲ ಕಂಪ್ನಿ ಡಿಸ್ಪ್ಲೇ ಆಗ್ತಾ ಇದೆ. ಅದರಲ್ಲಿ ನಿಮ್ಮ ವೆಹಿಕಲ್ ಯಾವ ಕಂಪ್ನಿ ನೋಡಿ ಅದನ್ನು ಕ್ಲಿಕ್ ಮಾಡಿ. ನಾನೀಗ TVS ಅಂತ ಕ್ಲಿಕ್ ಮಾಡ್ತೀನಿ, ರೈಟ್?
ನನ್ನ ವೆಹಿಕಲ್ ಅದು ಅದಕ್ಕೋಸ್ಕರ. ಅದಾದಮೇಲೆ ನೆಕ್ಸ್ಟ್ ನೋಡಿ ಈ ಪೇಜ್ ಓಪನ್ ಆಗುತ್ತೆ. ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ, ನೀವೇನು ತಲೆ ಕೆಡಿಸ್ಕೊಂಡು ರೆಸಿಪ್ಟ್ನೇ ಇಲ್ಲ. ನೆಕ್ಸ್ಟ್ ಕರ್ನಾಟಕ ಕ್ಲಿಕ್ ಮಾಡ್ತೀನಿ. ಕರ್ನಾಟಕ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನೋಡಿ ಇಲ್ಲೊಂದು ಇನ್ಫಾರ್ಮೇಷನ್ ಬರುತ್ತೆ. ಇನ್ ಕೇಸ್ ಯುವರ್ ಪೇಮೆಂಟ್ ಈಸ್ ಡಿಡಕ್ಟೆಡ್ ಫ್ರಮ್ ಬ್ಯಾಂಕ್ ಆ್ಯಂಡ್ ರೆಸಿಪ್ಟ್ ಈಸ್ ನಾಟ್ ಜನರೇಟೆಡ್ ಬೈ ದ ಸಿಸ್ಟಮ್ ಆರ್ ಎನಿ ಎರರ್ ಕಮ್ಸ್ ಯು ವಿಲ್ ಗೆಟ್ ರೆಸಿಪ್ಟ್ ವಿತಿನ್ 2 hours. ಪ್ಲೀಸ್ ಡು ನಾಟ್ ಅಪ್ಲೈ ಅಗೈನ್. ಈಗ ಪೇಮೆಂಟ್ ಮಾಡಿಬಿಡ್ತೀರಾ, ಫೈನಲ್ ಆಗಿ ಪೇಮೆಂಟ್ ಮಾಡಿದ ಮೇಲೆ ರೆಸಿಪ್ಟ್ ಬರದಲ್ಲೇ ಇದ್ದರೆ ಮತ್ತೆ ನೀವು ಹೊಸ ನಂಬರ್ಗೆ ಅಂತೇಳಿ ಮತ್ತೆ ಟೈಪ್ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ, ರೆಸಿಪ್ಟ್ ಬಂದೇ ಬರುತ್ತೆ. ಬಟ್ ಇದುವರೆಗೂ ನಾನು ಬೇಕಾದಷ್ಟು ವೆಹಿಕಲ್ಗೆ ಮಾಡಿಕೊಟ್ಟಿದ್ದೀನಿ, ಬಟ್ ಯಾವುದೂ ಅಷ್ಟೇ ಈ ರೀತಿ ಬಂದಿಲ್ಲ. ಬೈ ಚಾನ್ಸ್ ಏನಾರ ಬಂದರೆ ಹೊಸದಾಗಿ ಮತ್ತೆ ಎಂಟ್ರಿ ಮಾಡಬೇಡಿ, ವೆಯ್ಟ್ ಮಾಡಿ. ಅಪ್ಲೈ ನ್ಯೂ HSRP ನಂಬರ್ ಪ್ಲೇಟ್ ಅಂತ ಇದೆ. ನೆಕ್ಸ್ಟ್ ಕಾಲ್ ಮಾಡ್ತೀನಿ. ವಿಂಡ್ ಸ್ಕ್ರೀನ್ ಸ್ಟಿಕ್ಕರ್ ಅಂತ ಇದೆ. ನೆಕ್ಸ್ಟ್ ರೀಪ್ಲೇಸ್ HSRP. ಏನಾದರೂ ನಿಮ್ದೀಗ HSRP ನಂಬರ್ ಪ್ಲೇಟೇ ಇದ್ದು ಅದೇನಾದ್ರು ಡ್ಯಾಮೇಜ್ ಆಗಿದ್ರೆ ರೀಪ್ಲೇಸ್ ಮಾಡ್ತೀನಿ ಹಂಗಿದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ರೀಪ್ರಿಂಟ್ ಫಿಲಮೆಂಟ್ ರೆಸಿಪ್ಟ್ ಅಂತ ಇದೆ. ಟ್ರ್ಯಾಕ್ ಆರ್ಡರ್ ಸ್ಟೇಟ್ ಅಂತ ರೀಶೆಡ್ಯೂಲ್ ಅಂತ ಇದೆ. ಈಗ ನನಗೆ ಬೇಕಾದ್ರೇನು ಹೊಸ HSRP ನಂಬರ್ ಪ್ಲೇಟ್ ಬೇಕು, ಅದಕ್ಕೋಸ್ಕರ ಇದು ನಾನು ಫಸ್ಟ್ ಒನ್ನ ಕ್ಲಿಕ್ ಮಾಡ್ತೀನಿ. ಎಸ್, ಕ್ಲಿಕ್ ಮಾಡಿದೆ. ನೋಡಿ ಈ ಪೇಜ್ ಓಪನ್ ಆಗುತ್ತೆ. ಸೆಲೆಕ್ಟ್ ಮೇಕರ್ ಅಂದರೆ ಯಾವ ಕಂಪ್ನಿ ಅಂತ ಇದನ್ನು ಕ್ಲಿಕ್ ಮಾಡಿ. ನಿಮ್ದು ಯಾವ ಕಂಪ್ನಿ, TVS ಅಂತ, ನಿಮ್ದು ಯಾವ ಕಂಪ್ನಿ ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೀವು ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರ್ ನಾನು ಎಂಟ್ರಿ ಮಾಡ್ತೀನಿ, KA06. ನೀವು ನಿಮ್ಮ ವೆಹಿಕಲ್ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ. ರೈಟ್. ನೆಕ್ಸ್ಟು ಚಾಸಿ ನಂಬರ್ ನೋಡಿ. ಮತ್ತೆ ಚಾಸಿ ನಂಬರ್ ತುಂಬ ಲೆಂತ್ ಇರುತ್ತಲ್ಲ, ಅದಕ್ಕೆ ಅಲ್ಲಿ ಕಾಪಿ ಮಾಡಿ ಇಟ್ಕೊಂಡ್ರಿ. ಇಲ್ಲಿ ಪೇಸ್ಟ್ ಅಂತ ಕೊಟ್ಟರೆ ಎಂಟೈರ್ ಚಾಸಿ ನಂಬರ್ ಎಂಟ್ರಿ ಆಗುತ್ತೆ. ಮತ್ತೆ ಇಂಜಿನ್ ನಂಬರ್ ಎಂಟ್ರಿ ಮಾಡಬೇಕು. ಇಂಜಿನ್ ನಂಬರ್ ಮತ್ತೆ ಟೈಪ್ ಮಾಡಿ, ಇಂಜಿನ್ ನಂಬರ್ನ ಎಂಟ್ರಿ ಮಾಡಿ.